ಪೂಜೆ ಮತ್ತು ವ್ರತಗಳ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಆಹಾರವನ್ನು ತಿನ್ನಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ. ಮನಸ್ಸು ಚಂಚಲ, ಬಿ. ಅಜೀರ್ಣ ಸಮಸ್ಯೆ, ಸಿ. ಹಿರಿಯರ ಪಾಲನೆ, ಡಿ. ನಿಷಿದ್ಧ ಪದಾರ್ಥ. ಸರಿಯಾದ ಉತ್ತರ ಆಪ್ಷನ್ ಎ. ಮನಸ್ಸು ಚಂಚಲ. ವೇದಗಳ ಪ್ರಕಾರ ಆಹಾರದಲ್ಲಿ 3 ವಿಧಗಳಿವೆ. ಮೊದಲ ಊಟ ಸಾತ್ವಿಕ, ಎರಡನೆಯದು ರಾಜಸ್ವಿಕ ಮತ್ತು ಮೂರನೆಯದು ತಾಮಸಿಕ. ಈ 3 ರೀತಿಯ ಆಹಾರಗಳು ಮನುಷ್ಯನ ಜೀವನದ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತವೆ. ಇವುಗಳಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಗಳು ತಾಮಸಿಕ ಆಹಾರ ವರ್ಗಕ್ಕೆ ಸೇರುತ್ತವೆ. ಈ 2 ವಸ್ತುಗಳನ್ನು ಸೇವಿಸುವುದರಿಂದ ವ್ಯಕ್ತಿಯೊಳಗಿನ ರಕ್ತದ ಹರಿವು ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಇದರಿಂದ ವ್ಯಕ್ತಿಯು ಹೆಚ್ಚು ಕೋಪ, ಅಹಂಕಾರ, ಉತ್ಸಾಹ, ಐಷಾರಾಮಿಯನ್ನು ಅನುಭವಿಸುತ್ತಾನೆ. ಅಲ್ಲದೆ ಬೆಳ್ಳುಳ್ಳಿ ಈರುಳ್ಳಿ ಸೇವಿಸುವ ವ್ಯಕ್ತಿಯು ಸೋಮಾರಿ ಮತ್ತು ಅಜ್ಞಾನಿಯಾಗುತ್ತಾನೆ. ಅದಕ್ಕಾಗಿಯೇ ಬ್ರಾಹ್ಮಣರು ಮಾತ್ರವಲ್ಲದೆ ಪೂಜೆ ವ್ರತ ಮಾಡುವ ಜನರು ಅದನ್ನು ಸೇವಿಸುವುದಿಲ್ಲ. ಇದರಿಂದ ಮನಸ್ಸನ್ನು ಏಕಾಗ್ರತೆಯಿಂದ ಇಡಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸೇವನೆಯಿಂದ ಪೂಜೆ ಮತ್ತು ವ್ರತಗಳ ಸಮಯದಲ್ಲಿ ಮನಸ್ಸು ಚಂಚಲಗೊಂಡಾಗ ವ್ರತ ಮತ್ತು ಪೂಜೆಯು ಭಂಗವಾಗುತ್ತದೆ ಎನ್ನುವ ಕಾರಣದಿಂದ ವ್ರತ ಮತ್ತು ಪೂಜೆಯ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ತಯಾರಿಸಿದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ಎನ್ನುತ್ತಾರೆ. 6 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವುದರಿಂದ ಇದು ನಮ್ಮ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ. ನೆನಪಿನ ಶಕ್ತಿ ಕುಂಠಿತ, ಬಿ. ಲೈಂಗಿಕ ಹಾನಿ, ಸಿ. ವಯಸ್ಸಾಗುವಿಕೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಒಬ್ಬ ಮನುಷ್ಯ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡದೇ ಹೋದಲ್ಲಿ ಏಕಾಗ್ರತೆಯ ಕೊರತೆ ಮತ್ತು ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಮೆಮೊರಿ ನಷ್ಟದಂತಹ ಮೆಮೊರಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೂಡ್ ಬದಲಾವಣೆಗಳು ಮತ್ತು ಭಾವನಾತ್ಮಕ ಅಸಮತೋಲನವು ಅಲ್ಪ ಸ್ವಭಾವಕ್ಕೆ ಕಾರಣವಾಗುತ್ತದೆ. ಸಾಮಾನ್ಯ ಶೀತ ಅಥವಾ ಜ್ವರಕ್ಕೆ ಕಾರಣವಾಗುವ ವಿವಿಧ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ರಕ್ಷಿಸಲು ವಿಫಲವಾದ ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಎದುರಿಸಬೇಕಾಗುತ್ತದೆ. ಹೃದಯ ರಕ್ತನಾಳದ ಕಾಯಿಲೆಗಳ ವ್ಯಾಪ್ತಿಯನ್ನು ತೆರೆಯುತ್ತದೆ. ಇದು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಮಧುಮೇಹವನ್ನು ಉಂಟುಮಾಡುತ್ತದೆ. ದೇಹದ ಒಟ್ಟಾರೆ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ. ಕಡಿಮೆ ನಿದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಕಳಪೆ ನಿದ್ರೆಯ ಚಕ್ರವು ಖಿನ್ನತೆಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ಇತರ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮತ್ತು ಕಡಿಮೆ ನಿದ್ರೆಯು ಚರ್ಮ ಸುಕ್ಕುಗಟ್ಟುವಿಕೆಗೆ ಕಾರಣವಾಗಿ ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚು ವಯಸ್ಸಾದಂತೆ ಕಾಣುವಂತೆ ಮಾಡುತ್ತದೆ. ಗಂಡಸರ ಗಂಟಲು ಉಬ್ಬಿದಂತೆ ಇರಲು ಕಾರಣವೇನು? ಆಪ್ಷನ್ಸ್: ಎ. ದೇಹ ರಚನೆ, ಬಿ. ಅನುವಂಶೀಯತೆ, ಸಿ. ಹಾರ್ಮೋನ್ಸ್, ಡಿ. ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ. ಹಾರ್ಮೋನ್ಸ್. ಪ್ರೌಢಾವಸ್ಥೆಗೆ ಬಂದ ಯುವಕರಲ್ಲಿ ಟೆಸ್ಟೋಸ್ಟೆರಾನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಇದು ಅನೇಕ ಜನರ ಗಂಟಲಿನ ಮುಂಭಾಗದಲ್ಲಿ ಗೋಚರಿಸುವ ಬಂಪ್ ಅನ್ನು ಸೂಚಿಸುತ್ತದೆ. ಈ ಬಂಪ್ ಅನ್ನು ಆಡಮ್ಸ್ ಆಪಲ್ ಅಥವಾ ಆಡಮ್ಸ್ ಸೇಬು ಎಂದು ಕರೆಯುತ್ತಾರೆ. ಇದು ಕಾರ್ಟಿಲೇಜ್ನಿಂದ ಮಾಡಲ್ಪಟ್ಟಿದ್ದು, ಇದು ನಿಮ್ಮ ಧ್ವನಿ ಪೆಟ್ಟಿಗೆಯನ್ನು ರಕ್ಷಿಸುತ್ತದೆ. ಪ್ರೌಢಾವಸ್ಥೆಯಲ್ಲಿ ದೊಡ್ಡದಾಗಿ ಬೆಳೆಯುವ ಈ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಕಾರ್ಟಿಲೇಜ್ ಇರುತ್ತದೆ, ಆದರೆ ಇದು ಯಾವಾಗಲೂ ಗೋಚರಿಸುವುದಿಲ್ಲ. ಜನನದ ಸಮಯದಲ್ಲಿ ಹೆಣ್ಣನ್ನು ನಿಯೋಜಿಸಿದ ಜನರಿಗಿಂತ ಹುಟ್ಟಿನಿಂದಲೇ ಪುರುಷನಿಗೆ ನಿಯೋಜಿಸಲಾದ ಜನರಲ್ಲಿ ಇದು ಸಾಮಾನ್ಯವಾಗಿ ದೊಡ್ಡದಾಗಿರುತ್ತದೆ. ನಿಮ್ಮ ಧ್ವನಿ ಪೆಟ್ಟಿಗೆಯ ಇತರ ಭಾಗಗಳು ಮತ್ತು ಶ್ವಾಸನಾಳ ಇತರ ರೀತಿಯ ಕಾರ್ಟಿಲೇಜ್ ಅನ್ನು ಒಳಗೊಂಡಿರುತ್ತದೆ. ಟೆಸ್ಟೋಸ್ಟೆರಾನ್ ಎಂಬ ಹಾರ್ಮೋನ್ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವುದಿಲ್ಲ. ಇದು ಕೇವಲ ಗಂಡಸರಲ್ಲಿ ಮಾತ್ರ ಕಂಡುಬರುವಂತಹ ಹಾರ್ಮೋನ್ ಆಗಿದೆ. ಕರ್ನಾಟಕದ ಯಾವ ಗಿರಿಧಾಮ ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಪ್ರಸಿದ್ಧವಾಗಿದೆ? ಆಪ್ಷನ್ಸ್: ಎ. ಚಿಕ್ಕಮಗಳೂರು, ಬಿ. ನಂದಿ ಬೆಟ್ಟ, ಸಿ. ಕೊಡಚಾದ್ರಿ, ಡಿ. ಕೂರ್ಗ್. ಸರಿಯಾದ ಉತ್ತರ ಆಪ್ಷನ್ ಡಿ. ಕೂರ್ಗ್. ಕೂರ್ಗ್ ಅನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಭೂವಿಜ್ಞಾನ, ಭೂಪ್ರದೇಶ, ವಾಸ್ತುಶಿಲ್ಪ, ವಾತಾವರಣ, ಹವಾಮಾನ ಮತ್ತು ಸಿಹಿ ನೀರಿನ ಸಮೃದ್ಧಿಯಲ್ಲಿನ ಗಮನಾರ್ಹ ಸಾಮ್ಯತೆಗಳಿಂದಾಗಿ ಕೂರ್ಗ್ ಅನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ.
ಉಸಿರು ಕಟ್ಟುವ ಕೂರ್ಗ್ ಪ್ರದೇಶವು ಕರ್ನಾಟಕದ ದಕ್ಷಿಣದ ಗಡಿಯನ್ನು ರೂಪಿಸುವ ಅಲೌಕಿಕ ಪರ್ವತಗಳ ನಡುವೆ ಇದೆ. ಕೂರ್ಗ್ನ ಅಲೆಯಾದ ಬೆಟ್ಟಗಳು, ಹುಲ್ಲುಗಾವಲುಗಳು ಮತ್ತು ಕಾಡುಗಳು ಸ್ಕಾಟ್ಲ್ಯಾಂಡ್ನಂತೆಯೇ ಗಮನಾರ್ಹವಾಗಿದೆ. ಈ ಪ್ರದೇಶದಲ್ಲಿ ಹೇರಳವಾಗಿರುವ ತೊರೆಗಳು ಮತ್ತು ನೀರಿನ ವೈಶಿಷ್ಟ್ಯಗಳಿಂದಾಗಿ ಸ್ಥಳೀಯರು ನೈಸರ್ಗಿಕವಾಗಿ ಈ ಪ್ರದೇಶಕ್ಕೆ ವಿಕಸನಗೊಂಡಿದ್ದಾರೆ. ಹೆಚ್ಚುವರಿಯಾಗಿ ಸ್ಕಾಟ್ಲ್ಯಾಂಡ್ನ ಲೋಚ್ ಲೀಥೆನ್ ಜಲಪಾತವು ಮಡಿಕೇರಿಯ ಅಬ್ಬೆ ಜಲಪಾತವನ್ನು ಕೂರ್ಗ್ನಂತೆಯೇ ಹೋಲುತ್ತದೆ. ಇವೆರಡೂ ವಿವಿಧ ರೀತಿಯ ನೀರಿನ ವೈಶಿಷ್ಟ್ಯಗಳು, ಸೊಂಪಾದ ಸಸ್ಯವರ್ಗ ಮತ್ತು ಎತ್ತರದ ಪ್ರದೇಶಗಳನ್ನು ಹೊಂದುವುದರ ಜೊತೆಗೆ ಹೋಲಿಸಬಹುದಾದ ವಾಸ್ತುಶಿಲ್ಪವನ್ನು ಹೊಂದಿವೆ. ಕೊಡಗು ಎಂದು ಕರೆಯಲ್ಪಡುವ ಕೊಡಗು ಪ್ರದೇಶವು ತನ್ನ ಅತ್ಯುತ್ತಮ ಹವಾಮಾನ, ಪರ್ವತ ಶ್ರೇಣಿಗಳು ಮತ್ತು ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ. ತಾಪಮಾನ, ಸ್ಥಳಾಕೃತಿ, ವಾಸ್ತುಶಿಲ್ಪ ಮತ್ತು ಜಲಪಾತಗಳ ವಿಷಯದಲ್ಲಿ ಇದು ಸ್ಕಾಟ್ಲ್ಯಾಂಡ್ನಂತೆಯೇ ಇರುತ್ತದೆ. ಹಾಗಾಗಿ ಕೂರ್ಗ್ ಅನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ನಮ್ಮ ಕಣ್ಣಿನ ರೆಪ್ಪೆಗಳು ಬಡಿದುಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ಶುಭ, ಬಿ ಅಶುಭ, ಸಿ ಅಸ್ವಸ್ಥತೆ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಆಗಾಗ್ಗೆ ಕಣ್ಣು ಸೆಳೆತ ಎಂದು ಯಾರಾದರೂ ಹೇಳುವುದನ್ನು ನಾವು ಕೇಳಿರಬಹುದು. ಯಾರ ಕಣ್ಣಾದರೂ ಪಟಪಟನೆ ಬಡಿದರೆ ಅದು ಶಕುನಗಳಿಗೆ ಸಂಬಂಧ ಕಲ್ಪಿಸಿದಂತೆ. ಕಣ್ಣು ಈ ರೀತಿಯಾಗಿ ಬಡಿದುಕೊಳ್ಳುವುದು ಎಂದರೆ ಮುಂದಿನ ಘಟನೆಯ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಎಂದು ಜನರು ನಂಬುತ್ತಾರೆ. ಕಣ್ಣು ಹೀಗೆ ಬಡಿದುಕೊಳ್ಳುವುದರ ಅರ್ಥ ಒಳ್ಳೆಯದು ಅಥವಾ ಕೆಟ್ಟದ್ದು ಆಗಬಹುದು ಎಂದು ನಂಬಲಾಗಿದೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ಸ್ನಾಯುವಿನ ತೊಂದರೆಯಿಂದಾಗಿ ಕಣ್ಣಿನ ಸೆಳೆತ ಸಂಭವಿಸುತ್ತದೆ. ಒಬ್ಬ ವ್ಯಕ್ತಿಗೆ ಸಾಕಷ್ಟು ನಿದ್ದೆ ಬರದಿದ್ದರೆ, ಮನಸ್ಸಿನಲ್ಲಿ ಸ್ವಲ್ಪ ಉದ್ವೇಗ, ಹೆಚ್ಚು ಸುಸ್ತು ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಲ್ಲಿ ದೀರ್ಘಕಾಲ ಕೆಲಸ ಮಾಡಿದ್ದರೆ ಸೆಳೆತದ ಸಮಸ್ಯೆ ಉಂಟಾಗುತ್ತದೆ. ಇನ್ನು ಒತ್ತಡವು ನಿಮ್ಮ ಕಣ್ಣನ್ನು ಬಡಿಯುವಂತೆ ಮಾಡಬಹುದು. ಅದರಲ್ಲೂ ಒತ್ತಡ ನೆಮ್ಮದಿಯಾಗಿ ನಿದ್ದೆ ಮಾಡುವುದನ್ನು ತಡೆದಾಗ ಮತ್ತು ನಿದ್ರೆ ಪೂರ್ಣವಾಗಿರದಿದ್ದಾಗ ಕಣ್ಣಿನ ಸೆಳೆತ ಉಂಟಾಗಬಹುದು. ಸರಿಯಾಗಿ ನಿದ್ರೆ ಮಾಡದಿದ್ದಾಗ ಕಣ್ಣಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಇದರಿಂದಾಗಿ ಕಣ್ಣು ಹೊಡೆದುಕೊಳ್ಳಲು ಆರಂಭವಾಗುತ್ತದೆ. ನಮ್ಮ ದೇಹದಲ್ಲಿನ ಬಿಳಿ ರಕ್ತ ಕಣಗಳ ಮುಖ್ಯ ಕಾರ್ಯವೇನು? ಆಪ್ಷನ್ಸ್: ಎ ಹಾರ್ಮೋನ್ ಉತ್ಪಾದನೆ, ಬಿ ಸಂತಾನೋತ್ಪತ್ತಿ, ಸಿ ಸೋಂಕುನಾಶಕ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಳಿ ರಕ್ತ ಕಣ ಅಥವಾ WBC ಎಂದು ಕರೆಯಲ್ಪಡುವ ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಪ್ರತಿರಕ್ಷಣಾ ಶಕ್ತಿಯಲ್ಲಿ ಇಳಿಕೆ ಕಂಡುಬಂದರೆ ದೇಹವು ಬಿಳಿ ರಕ್ತ ಕಣಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಜೀವಕೋಶಗಳ ಮುಖ್ಯ ಕಾರ್ಯವೆಂದರೆ ದೇಹವನ್ನು ವಿದೇಶಿ ಕಣಗಳಿಂದ ರಕ್ಷಿಸುವುದು. ಸೋಂಕು ಅಥವಾ ವಿದೇಶಿ ಕಣವು ದೇಹವನ್ನು ಆಕ್ರಮಿಸಿದಾಗ ಬಿಳಿ ರಕ್ತ ಕಣಗಳು ಪ್ರತಿಕಾಯಗಳನ್ನು ನಿರ್ಮಿಸುತ್ತದೆ ಮತ್ತು ಅದನ್ನು ನಾಶ ಮಾಡಲು ಸೂಕ್ಷ್ಮ ಜೀವಿಗಳ ಮೇಲೆ ದಾಳಿ ಮಾಡುತ್ತವೆ. ಇದು ನಮ್ಮ ದೇಹದಲ್ಲಿ ಪ್ರೊಜೆಸ್ಟರಾನ್ ಹಾರ್ಮೋನ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಸಂತಾನೋತ್ಪತ್ತಿ ವ್ಯವಸ್ಥೆಗಳಿಗೆ ಇದು ಅವಶ್ಯಕವಾಗಿದೆ, ಏಕೆಂದರೆ ಇದು ಅಂಡಾಶಯದಲ್ಲಿ ರಕ್ತನಾಳಗಳ ಜಾಲವನ್ನು ರಚಿಸಲು ಸಹಾಯ ಮಾಡುತ್ತದೆ. ನಿಮ್ಮ ದೇಹವು ಹೆಣಗಾಡುತ್ತಿದ್ದರೆ ಮತ್ತು ನಿರ್ದಿಷ್ಟ ಪ್ರದೇಶವು ದಾಳಿಗೆ ಒಳಗಾಗಿದ್ದರೆ ಹಾನಿಕಾರಕ ವಸ್ತುವನ್ನು ನಾಶ ಮಾಡಲು ಮತ್ತು ಅನಾರೋಗ್ಯವನ್ನು ತಪ್ಪಿಸಲು ಬಿಳಿ ರಕ್ತ ಕಣಗಳು ಪ್ರದೇಶಕ್ಕೆ ಉಲ್ಬಣಗೊಳ್ಳುತ್ತವೆ. ಹೀಗೆ ನಮ್ಮ ದೇಹವನ್ನು ಸೋಂಕುವಿನಿಂದ ರಕ್ಷಿಸಲು, ಸಂತಾನೋತ್ಪತ್ತಿಯನ್ನು ಉತ್ಪಾದಿಸಲು, ಹಾರ್ಮೋನ್ ಅನ್ನು ಉತ್ಪಾದಿಸಲು ಹಾಗೂ ನಮ್ಮ ದೇಹವನ್ನು ಸುರಕ್ಷಿತವಾಗಿಡಲು ಬಿಳಿ ರಕ್ತ ಕಣಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಶುಗರ್, ಡಿ BP. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಸಿ ಈರುಳ್ಳಿ ತನ್ನಲ್ಲಿ ವಿಟಮಿನ್ ಸಿ ಪ್ರಮಾಣದ ಜೊತೆಗೆ ವಿಟಮಿನ್ B6, ವಿಟಮಿನ್ K, ಮ್ಯಾಂಗನೀಸ್, ಪೊಟ್ಯಾಷಿಯಂ, ಫಾಸ್ಫರಸ್ ಇವುಗಳನ್ನು ಸಹ ಒಳಗೊಂಡಿದ್ದು ನಮ್ಮ ದೇಹದ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುತ್ತದೆ. ಮುಖ್ಯವಾಗಿ ರೋಗ ನಿರೋಧಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಜೀವಕೋಶಗಳ ಅಭಿವೃದ್ಧಿ ಮತ್ತು ಬ್ಲಡ್ ಶುಗರ್ ನಿರ್ವಹಣೆ ಮಾಡುತ್ತದೆ. ಈರುಳ್ಳಿ ತನ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಅಪಾರವಾಗಿ ಹೊಂದಿರುವ ಕಾರಣದಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಇದು ಕಡಿಮೆ ಮಾಡಬಲ್ಲದು. ಮುಖ್ಯವಾಗಿ ನಮ್ಮ ಹೃದಯದ ಆರೋಗ್ಯವನ್ನು ಉತ್ತೇಜಿಸುವ ಕೆಲಸವನ್ನು ಇದು ಮಾಡುತ್ತದೆ. ನಮ್ಮ ಬ್ಲಡ್ ಶುಗರ್ ಲೆವೆಲ್, ರಕ್ತದ ಒತ್ತಡ ಮತ್ತು ದೇಹದಲ್ಲಿ ರಕ್ತ ಸಂಚಾರವನ್ನು ಉತ್ತೇಜಿಸಿ ಹೃದಯಾಘಾತ ಅಥವಾ ಹೃದಯದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ.
ಇವು ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುವುದು ಮಾತ್ರವಲ್ಲದೆ ನಮ್ಮ ಜೀವಕೋಶಗಳನ್ನು ಉರಿಯೂತದಿಂದ ರಕ್ಷಣೆ ಮಾಡುತ್ತವೆ. ಮುಖ್ಯವಾಗಿ ಹೃದಯದ ಕಾಯಿಲೆ, ಕ್ಯಾನ್ಸರ್ ಮತ್ತು ಆಲ್ಝೈಮರ್ ಕಾಯಿಲೆಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ಸ್: ಎ ಕಾವೇರಿ, ಬಿ ತುಂಗಭದ್ರಾ, ಸಿ ನೇತ್ರಾವತಿ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಮಹಾಬಲೇಶ್ವರದ ಪಂಚಗಂಗಾ ಸ್ಥಳದಲ್ಲಿ ಹುಟ್ಟುತ್ತಾಳೆ ಕೃಷ್ಣೆ. ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ತಾಣಗಳಲ್ಲಿ ಹುಟ್ಟಿ ವಿಜಯಪುರ ಜಿಲ್ಲೆಗೆ ಕಾಲಿಡುವ ಕೃಷ್ಣೆ ಲಕ್ಷಾಂತರ ಜನರ ಜೀವನಾಡಿಯೇ ಆಗಿದ್ದಾಳೆ. ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿರುವ ಕೃಷ್ಣಾ ನದಿಯು ಗಂಗಾ ಮತ್ತು ಗೋದಾವರಿ ನಂತರ ಭಾರತದ 3ನೇ ಅತಿ ಉದ್ದದ ನದಿಯಾಗಿದೆ. ಇದು ಗಂಗಾ, ಸಿಂಧು ಮತ್ತು ಗೋದಾವರಿ ನಂತರ ಭಾರತದಲ್ಲಿ ನೀರಿನ ಒಳಹರಿವು ಮತ್ತು ನದಿ ಜಲಾನಯನ ಪ್ರದೇಶದ 4ನೇ ಅತಿ ದೊಡ್ಡದಾಗಿದೆ. ಕೃಷ್ಣವೇಣಿ ಎಂದು ಕರೆಯಲ್ಪಡುವ ಈ ನದಿಯು 1400 ಕಿಲೋಮೀಟರ್ ಉದ್ದವಾಗಿದೆ. ಇದು ಭಾರತದ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ನೀರಾವರಿಯ ಪ್ರಮುಖ ಮೂಲವಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.